ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಉಪೇಂದ್ರ ಅವರ UI ಸಿನಿಮಾ ರಿಲೀಸ್ ಆಗಿದೆ. ತುಂಬ ಜನ ಈ ಸಿನಿಮಾವನ್ನು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಉಪೇಂದ್ರ ಅವರ ಸಿನಿಮಾಗಳು ಅಂದ್ರೇ ಹೀಗೆ ಅಲ್ವಾ, ಒಮ್ಮೆ ಅಂತೂ ಕೂಡ ಯಾರಿಗೂ ಅರ್ಥ ಆಗೋದಿಲ್ಲ. ಒಂದು ವೇಳೆ ಅರ್ಥ ಆದರೂ ಕೂಡ ಅವರು ಮತ್ತೆ ಅದರ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ. ಫ್ರೆಂಡ್ಸ್, ಭಾರತೀಯ ಸಿನಿಮಾ ರಂಗದ ನಿಜವಾದ ಫಿಲ್ಮ್ ಮೇಕರ್ ಅಂದರೆ ಅದು ಉಪೇಂದ್ರ ಅವರು. ಯಾಕಂದರೆ ಅವರು ಯಾವ ರೀತಿ ಕನಸನ್ನು ಕಾಣ್ತಾರೋ ಅದನ್ನು ಅದೇ ರೀತಿ ಸ್ಕ್ರೀನ್ ಮೇಲೆ ತರ್ತಾರೆ. ಇವತ್ತು ಉಪೇಂದ್ರ ಅವರು ಯಾರು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಬ್ಯಾಕ್ಗ್ರೌಂಡ್ ಇದ್ದವರು, ಶ್ರೀಮಂತರ ಮಕ್ಕಳು ಸಿನಿಮಾ ರಂಗಕ್ಕೆ ಬರುವುದು ಹೊಸದೇನಲ್ಲ. ಆದರೆ ಉಪೇಂದ್ರ ಅವರಿಗೆ ಇದ್ಯಾವುದೂ ಕೂಡ ಇರಲಿಲ್ಲ. ಬಡ ಕುಟುಂಬದಲ್ಲಿ ಬೆಳೆದವರು ಅನ್ನೋದು ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಆದರೆ ಉಪೇಂದ್ರ ಅವರನ್ನ ನಿಜವಾಗ್ಲೂ ಸಿನಿಮಾ ರಂಗದಿಂದ 10 ವರ್ಷಗಳ ಕಾಲ ನಿರ್ದೇಶನದಿಂದ ಬ್ಯಾನ್ ಮಾಡಲಾಗಿತ್ತ. ಉಪೇಂದ್ರ ಅವರು ಸಿನಿಮಾ ರಂಗದಲ್ಲಿ ಹೊಸ ಅಲೆಯನ್ನ ಎಬ್ಬಿಸ್ತಾ ಇದ್ದ ಹಾಗೆ ಅವರನ್ನು ತುಳಿಯೋದಕ್ಕೆ ಯಾರೆಲ್ಲ ಪ್ರಯತ್ನ ಪಟ್ಟಿದ್ರು ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ, ಬನ್ನಿ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಉಪೇಂದ್ರ ಅವರು ಕುಂದಾಪುರದ ಕೋಟೇಶ್ವರದವರು. ಆದರೂ ಕೂಡ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಬೆಳೆದವರು. ಬಾಲ್ಯದಲ್ಲಿ ತುಂಬಾನೇ ಕಷ್ಟಪಟ್ಟು ಬೆಳೆದವರು. ನಂತರ ತಮ್ಮ ಎಜುಕೇಷನ್ ಕಂಪ್ಲೀಟ್ ಆಗ್ತಿದ್ದ ಹಾಗೇನೆ ರಂಗಭೂಮಿ ನಾಟಕಗಳಲ್ಲಿ ಗುರುತಿಸಿಕೊಳ್ತಾರೆ. ನಂತರ ಕಾಶಿನಾಥ್ ಅವರ ಜೊತೆಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೇರ್ಕೋತಾರೆ. ಕೆಲವು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಕಾಮಿಡಿ ರೋಲ್ಗಳನ್ನು ಕೂಡ ಮಾಡ್ತಾರೆ. ನಂತರ ಕಾಶಿನಾಥ್ ಅವರ ಜೊತೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾರೆ. ಕೊನೆಗೆ ಉಪೇಂದ್ರ ಅವರು 1992ರಲ್ಲಿ ತರ್ಲೆ ನನ್ ಮಗ ಅನ್ನೋ ಸಿನಿಮಾವನ್ನ ಮಾಡ್ತಾರೆ. ಜಗ್ಗೇಶ್ ಅವರು ಇದರಲ್ಲಿ ಹೀರೋ ಆಗಿ ನಟಿಸಿರ್ತಾರೆ. ಈ ಸಿನಿಮಾಗೆ ಕಾಶಿನಾಥ್ ಅವರು ಸೇರಿದಂತೆ ಸಾಕಷ್ಟು ಜನರ ಬೆಂಬಲವೂ ಕೂಡ ಇರುತ್ತೆ. ಹೀಗಾಗಿ ಉಪೇಂದ್ರ ಅವರಿಗೆ ಆಗ ಸಂಪೂರ್ಣವಾಗಿ ಸ್ವತಂತ್ರ ನಿರ್ದೇಶಕ ಅಂತ ಗುರುತಿಸಿಕೊಳ್ಳೋದಕ್ಕೆ ಆಗಲಿಲ್ಲ. ನಂತರ ಉಪೇಂದ್ರ ಅವರು ಉಶ್ ಎಂಬ ಸಿನಿಮಾವನ್ನ ಮಾಡ್ತಾರೆ. ಈ ಸಿನಿಮಾ ಉಪೇಂದ್ರ ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲೇ ಹೆಸರನ್ನ ತಂದುಕೊಡುತ್ತೆ. ಈ ಸಿನಿಮಾದಿಂದ ಉಪೇಂದ್ರ ಅವರನ್ನ ನೋಡುವ ದೃಷ್ಟಿಯೇ ಬದಲಾಗಿ ಬಿಡುತ್ತೆ. ನಂತರ ಉಪೇಂದ್ರ ಅವರು ಓಂ ಎಂಬ ಬಿಗ್ ಪ್ರಾಜೆಕ್ಟ್ಗೆ ಕೈ ಹಾಕ್ತಾರೆ. ಈ ಸಿನಿಮಾದ ಸಮಯದಲ್ಲಿ ಉಪೇಂದ್ರ ಅವರು ನಿರ್ಮಾಪಕರನ್ನ ಹುಡುಕ್ತಾ ಇರ್ತಾರೆ. ಆಗ ಪಾರ್ವತಮ್ಮ ರಾಜ್ಕುಮಾರ್ ಅವರ ಬಳಿಗೆ ಇವರನ್ನ ಕರ್ಕೊಂಡು ಹೋಗಲಾಗುತ್ತೆ. ಈ ಸಮಯದಲ್ಲಿ ಉಪೇಂದ್ರ ಅವರು ಓಂ ಸಿನಿಮಾಗೆ ನಾನೇ ಹೀರೋ ಆಗಬೇಕು ಅಂತ ಅಂದುಕೊಂಡಿರ್ತಾರೆ. ಈ ಸಿನಿಮಾದ ಮೂಲಕ ಹೀರೋ ಆಗಿ ಎಂಟ್ರಿ ಕೊಡಬೇಕು ಅನ್ನೋ ಆಸೆ ಕೂಡ ಇರುತ್ತೆ. ಪಾರ್ವತಮ್ಮ ಅವರ ಬಳಿಗೆ ಹೋಗಿ ಸಿನಿಮಾದ ಸಂಪೂರ್ಣ ಕಥೆಯನ್ನ ಹೇಳ್ತಾರೆ. ಉಪೇಂದ್ರ ಅವರು ಈ ಸಿನಿಮಾದ ಕಥೆಯನ್ನ ಹೇಳ್ತಿದ್ದ ಹಾಗೇನೆ ಪಾರ್ವತಮ್ಮ ಅವರಿಗೆ ಈ ಸಿನಿಮಾದ ಕತೆ ತುಂಬಾನೇ ಇಷ್ಟ ಆಗಿ ಬಿಡುತ್ತೆ. ಆಗ ಪಾರ್ವತಮ್ಮ ಅವರು ಈ ಸಿನಿಮಾವನ್ನ ನನ್ನ ಮಗನಿಗೆ ಮಾಡಿ, ಶಿವರಾಜ್ ಕುಮಾರ್ಗೆ ಈ ಕಥೆಯನ್ನ ಮಾಡಿ, ಈ ಸಿನಿಮಾವನ್ನ ಮಾಡಿ ಅಂತ ಹೇಳ್ತಾರೆ. ಆರಂಭದಲ್ಲಿ ಉಪೇಂದ್ರ ಅವರು ಸ್ವಲ್ಪ ಗೊಂದಲವಾಗ್ತಾರೆ. ನಂತರ ಆಯಿತು ಅಂತ ಒಪ್ಕೊಳ್ತಾರೆ. ನಂತರ ಉಪೇಂದ್ರ ಅವರು ಹಾಗೆ ಶಿವರಾಜ್ ಕುಮಾರ್ ಅವರ ಕಾಂಬಿನೇಷನ್ ಅಲ್ಲಿ ಓಂ ಸಿನಿಮಾ 1995ರಲ್ಲಿ ರಿಲೀಸ್ ಆಗುತ್ತೆ. ನಂತರ ಈ ಸಿನಿಮಾ ಇತಿಹಾಸವನ್ನೇ ಸೃಷ್ಟಿ ಮಾಡುತ್ತೆ. ಈ ಸಿನಿಮಾ ಬರೆದಂತಹ ದಾಖಲೆಗಳೇನು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ನಂತರ ಉಪೇಂದ್ರ ಅವರ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ. ಎಲ್ಲರೂ ಕೂಡ ಉಪೇಂದ್ರ ಅವರ ಮುಂದಿನ ಸಿನಿಮಾ ಯಾವುದು ಅಂತ ಕಾಯೋ ರೀತಿ ಆಗಿಬಿಡುತ್ತೆ. ನಂತರ ಉಪೇಂದ್ರ ಅವರು ಆಪರೇಷನ್ ಅಂತ ಎಂಬ ಸಿನಿಮಾವನ್ನ ಮಾಡ್ತಾರೆ. ಆದರೆ ಈ ಸಿನಿಮಾ ಹೇಳಿಕೊಳ್ಳುವ ಮಟ್ಟದಲ್ಲಿ ಸಕ್ಸಸ್ ಆಗೋದಿಲ್ಲ. ಜೊತೆಗೆ ಬೇರೆ ಬೇರೆ ಕಾಂಟ್ರವರ್ಸಿಗಳಿಗೂ ಕಾರಣ ಆಗುತ್ತೆ. ಯಾಕಂದರೆ ರಾಜಕೀಯ ನಾಯಕರನ್ನ ಹಿಗ್ಗಾಮುಗ್ಗ ರುಬ್ಬಿದ್ರು ಈ ಸಿನಿಮಾದಲ್ಲಿ. ಈ ಒಂದು ಸಿನಿಮಾದಿಂದ ಸ್ವಲ್ಪ ಮಟ್ಟಿಗೆ ಉಪೇಂದ್ರ ಅವರ ಡಿಮ್ಯಾಂಡ್ ಕಡಿಮೆ ಆಗಿತ್ತು ಆ ಟೈಮ್ನಲ್ಲಿ. ನಂತರ ಉಪೇಂದ್ರ ಅವರು ತಮ್ಮ ಮುಂದಿನ ಸಿನಿಮಾಗೆ ಪ್ಲಾನ್ ಮಾಡ್ತಾರೆ. ಅದೇ ಎ ಸಿನಿಮಾಗೆ ನಾನೇ ಹೀರೋ ಆಗಬೇಕು ಅಂತ ಉಪೇಂದ್ರ ಅವರು ಫಿಕ್ಸ್ ಆಗ್ತಾರೆ. ನಂತರ ತನಗೆ ತಾನೇ ನಿರ್ದೇಶನ ಮಾಡ್ಕೊಳ್ತಾರೆ. ನಂತರ ಎ ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಈ ಸಿನಿಮಾದಿಂದ ಉಪೇಂದ್ರ ಅವರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಕೂಡ ಹುಟ್ಕೊಳ್ತಾರೆ. ನಂತರ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಸ್ವಸ್ತಿಕ್ ಎಂಬ ಸಿನಿಮಾವನ್ನ ಮಾಡ್ತಾರೆ. ಈ ಸಿನಿಮಾ ಆವರೇಜ್ ಹಿಟ್ ಆಗುತ್ತೆ. ನಂತರ ಬಂದಂತಹ ಸಿನಿಮಾ ಭಾರತೀಯ ಸಿನಿಮಾ ರಂಗದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿ ಬಿಡುತ್ತೆ. ಆ ಸಿನಿಮಾ ಯಾವುದು ಅಂದರೆ ಉಪೇಂದ್ರ ಸಿನಿಮಾ. ಈ ಸಿನಿಮಾದಿಂದ ಕೇವಲ ಆಡಿಯನ್ಸ್ಗಳು ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ನಿರ್ದೇಶಕರು, ಹೀರೋಗಳು ಕೂಡ ಉಪೇಂದ್ರ ಅವರಿಗೆ ಫ್ಯಾನ್ ಆಗಿ ಬಿಡ್ತಾರೆ. ಅದರ ಜೊತೆಗೆ ಈ ಸಿನಿಮಾದಿಂದ ಉಪೇಂದ್ರ ಅವರು ಕನ್ನಡ ಸಿನಿಮಾ ರಂಗದ ಸಂಸ್ಕೃತಿಯನ್ನ ಹಾಳು ಮಾಡಿದ್ರು. ಜನರಿಗೆ ತಪ್ಪು ಸಂದೇಶವನ್ನ ಕೊಡ್ತಾ ಇದ್ದಾರೆ, ಹಾಗೆ ಹೀಗೆ ಅನ್ನೋ ಮಾತುಗಳು ಕೂಡ ಶುರುವಾಯಿತು. ಇದೇ ಟೈಮ್ನಲ್ಲಿ ಒಂದು ಸುದ್ದಿ ಹರಿದಾಡೋದಕ್ಕೆ ಶುರುವಾಗುತ್ತೆ. ಅದೇನು ಅಂದ್ರೆ ಉಪೇಂದ್ರ ಅವರನ್ನ ಕನ್ನಡ ಸಿನಿಮಾ ರಂಗದಲ್ಲಿ ನಿರ್ದೇಶನ ಮಾಡಬಾರ್ದು ಅಂತ ಬ್ಯಾನ್ ಮಾಡಿದ್ದಾರೆ ಅಂತ
ಅಂತ ಒಂದು ಸುದ್ದಿ ಹರಿದಾಡೋದಕ್ಕೆ ಶುರುವಾಗುತ್ತೆ. ಯಾಕಂದರೆ ಉಪೇಂದ್ರ ಸಿನಿಮಾದ ಕಂಟೆಂಟ್ ಆ ರೀತಿ ಇತ್ತು, ಈ ಕಾರಣಕ್ಕೆ ಅವರನ್ನು ಬ್ಯಾನ್ ಮಾಡಿದ್ದಾರೆ ಅಂತ ಸುದ್ದಿಗಳು ಹರಿದಾಡೋದಕ್ಕೆ ಶುರುವಾಯಿತು. ಇದಕ್ಕೆ ತಕ್ಕಂತೆ ಉಪೇಂದ್ರ ಅವರು ಕೂಡ ಕೇವಲ ನಟನೆಯಲ್ಲಿ ಸಾಕಷ್ಟು ಬ್ಯುಸಿ ಇದ್ದರು. ಸಿನಿಮಾ ಸೂಪರ್ ಹಿಟ್ ಆದಮೇಲೆ ಉಪೇಂದ್ರ ಅವರಿಗೆ ಸಾಕಷ್ಟು ಅವಕಾಶಗಳು ಬರ್ತಾ ಇದ್ವು. ನಿರ್ದೇಶಕರಾಗಿ ಅಷ್ಟೇ ಅಲ್ಲದೆ ಹೀರೋ ಆಗಿ ಒಬ್ಬ ನಟನಾಗಿಯೂ ಉಪೇಂದ್ರ ಅವರು ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನು ಕೊಡ್ತಾರೆ. ಈ ಗ್ಯಾಪ್ನಲ್ಲಿ ಉಪೇಂದ್ರ ಅವರು ಯಾವುದೇ ಸಿನಿಮಾವನ್ನು ಕೂಡ ನಿರ್ದೇಶನ ಮಾಡೋದಿಲ್ಲ. ಉಪೇಂದ್ರ ಅವರು ನಿರ್ದೇಶನ ಮಾಡದೇ ಇರೋದಕ್ಕೆ ಪ್ರಮುಖ ಕಾರಣ ಏನು ಅಂದರೆ ಒಂದು ಹಣದ ವಿಚಾರ. ಯಾಕಂದರೆ ನಿರ್ದೇಶಕರಿಗೆ ಬಹಳ ಕಡಿಮೆ ಸಂಭಾವನೆ ಸಿಗ್ತಾ ಇರುತ್ತೆ. ಜೊತೆಗೆ ಒಂದು ಸಿನಿಮಾ ಮಾಡಬೇಕು ಅಂದರೆ ಹೆಚ್ಚು ಕಡಿಮೆ 1 ವರ್ಷ ಟೈಮ್ ಬೇಕಾಗಿರುತ್ತೆ. 1 ವರ್ಷ ಕಷ್ಟಪಟ್ಟು ಸಿನಿಮಾವನ್ನು ನಿರ್ದೇಶನ ಮಾಡಿ ಅದನ್ನು ರಿಲೀಸ್ ಮಾಡಿದರೂ ಅವರಿಗೆ ಸಿಗ್ತಾ ಇದ್ದದ್ದು ಬಹಳ ಕಡಿಮೆ ಸಂಭಾವನೆ. ಇದರಿಂದ ಲೈಫ್ ಲೀಡ್ ಮಾಡೋಕ್ಕೂ ಬಹಳ ಕಷ್ಟ ಆಗ್ತಿತ್ತು. ತಮ್ಮ ಕನಸುಗಳನ್ನು ನನಸಾಗಿಸೋದಕ್ಕೆ ಕಷ್ಟ ಆಗ್ತಿತ್ತು. ಇದು ಕೇವಲ ಉಪೇಂದ್ರ ಅವರಿಗೆ ಅಷ್ಟೇ ಅಲ್ಲ, ತುಂಬ ದೊಡ್ಡ ದೊಡ್ಡ ನಿರ್ದೇಶಕರುಗಳು ಕೂಡ ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿದರೂ ಕೂಡ ಆರ್ಥಿಕವಾಗಿ ಹಣಕಾಸಿನ ವಿಚಾರದಲ್ಲಿ ತುಂಬಾ ಸಂಕಷ್ಟದಲ್ಲಿ ಇರ್ತಾರೆ. ಅದೇ ಹೀರೋಗಳಿಗಾದರೆ ಇವರಿಗೆ ಕೋಟಿಗಟ್ಟಲೆ ಸಂಭಾವನೆ ಸಿಗುತ್ತೆ, ವರ್ಷಕ್ಕೆ 3-4 ಸಿನಿಮಾಗಳನ್ನು ಮಾಡ್ತಾ ಹೋಗ್ತಾರೆ. ಆದರೆ ನಿರ್ದೇಶಕರದ್ದು ಈ ರೀತಿ ಆಗೋದಿಲ್ಲ. ಉಪೇಂದ್ರ ಅವರು ಇದೇ ಕಾರಣಕ್ಕೆ ಸ್ವಲ್ಪ ಮಟ್ಟಿಗೆ ನಿರ್ದೇಶನದಿಂದ ದೂರ ಉಳಿತಾರೆ. ಜೊತೆಗೆ ಒಳ್ಳೆಯ ಸ್ಕ್ರಿಪ್ಟ್ಗಳು ಕೂಡ ಆ ಸಂದರ್ಭದಲ್ಲಿ ಅವರಿಗೆ ಸಿಗೋದಿಲ್ಲ. ತಾನು ನಿರ್ದೇಶನ ಮಾಡಲೇಬೇಕು ಅನ್ನೋ ರೀತಿಯ ಸ್ಕ್ರಿಪ್ಟ್ಗಳು ಕೂಡ ಸಿಗೋದಿಲ್ಲ. ಅದರಲ್ಲೂ ಹೀರೋ ಆಗಿ ಒಳ್ಳೆಯ ಆಫರ್ಗಳು ಬರೋದಕ್ಕೆ ಶುರುವಾಗಿರುತ್ತೆ. ಜೊತೆಗೆ ಒಳ್ಳೆಯ ಸಂಭಾವನೆ ಕೂಡ ಸಿಗ್ತಾ ಇರುತ್ತೆ. ಹೆಸರಿನ ಜೊತೆಗೆ ಒಳ್ಳೆಯ ಸಕ್ಸಸ್ ಕೂಡ ಸಿಗ್ತಾ ಇರುತ್ತೆ. ಹೀಗಾಗಿ ನಿರ್ದೇಶನದಿಂದ ಅವರೇ ತಾತ್ಕಾಲಿಕವಾಗಿ ಬ್ರೇಕ್ ತಗೊಳ್ತಾರೆ ಬಿಟ್ಟರೆ ಬೇರೆ ಯಾರೂ ಕೂಡ ಅವರನ್ನು ಬ್ಯಾನ್ ಮಾಡಿಲ್ಲ. ಇಂತಹ ಫಿಲ್ಮ್ ಮೇಕರನ್ನು ಬ್ಯಾನ್ ಮಾಡುವ ಧೈರ್ಯವೂ ಕೂಡ ಯಾರಿಗೂ ಇಲ್ಲ. ಇನ್ನು ಉಪೇಂದ್ರ ಅವರು ಸಿನಿಮಾ ರಂಗದಲ್ಲಿ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಈ ಮಟ್ಟಕ್ಕೆ ಬೆಳೀತಾ ಇರಬೇಕಾದ್ರೆ ಇವರನ್ನ ಕುಗ್ಗಿಸೋದಕ್ಕೂ ಕೆಲವರು ಪ್ರಯತ್ನ ಪಡ್ತಾರೆ. ಮೊದಲನೇ ಪ್ರಯತ್ನ ಝೆಡ್ ಎಂಬ ಸಿನಿಮಾವನ್ನ ಮಾಡ್ತಾರೆ. ಸಿನಿಮಾಗೆ ಟಕ್ಕರ್ ಕೊಡುವ ರೀತಿಯಲ್ಲಿ ಈ ಸಿನಿಮಾವನ್ನ ಮಾಡ್ತಾರೆ. ಆದರೆ ಈ ಸಿನಿಮಾ ಯಾವಾಗ ಬಂತು ಯಾವಾಗ ಹೋಯಿತು ಅನ್ನೋದೇ ಗೊತ್ತಿಲ್ಲ. ನಂತರ ಜಿತೇಂದ್ರ ಅನ್ನೋ ಸಿನಿಮಾ ಮೂಲಕ ಉಪೇಂದ್ರ ಅವರಿಗೆ ಟಕ್ಕರ್ ಕೊಡೋದಕ್ಕೆ ನೋಡ್ತಾರೆ. ಈ ಸಿನಿಮಾದಲ್ಲಿ ಜಗ್ಗೇಶ್ ಅವರು ಹೀರೋ ಆಗಿದ್ರು. ಉಪೇಂದ್ರ ಅವರ ರೀತಿಯಲ್ಲೇ ಸಂಪೂರ್ಣ ಸ್ಟೈಲನ್ನು ಕಾಪಿ ಮಾಡ್ತಾರೆ. ಈ ಸಿನಿಮಾ ಥಿಯೇಟರ್ನಲ್ಲಿ ಸುದ್ದಿಯಾಗಿದ್ದಕ್ಕಿಂತ ಕಾಂಟ್ರವರ್ಸಿಯಿಂದಾನೇ ಸುದ್ದಿ ಆಗುತ್ತೆ. ಈ ಸಿನಿಮಾದಿಂದ ಜಗ್ಗೇಶ್ ಅವರು ಹಾಗೆ ಉಪೇಂದ್ರ ಅವರ ಮಧ್ಯೆ ಮನಸ್ತಾಪ ಮೂಡಿತ್ತು ಅಂತಾನೂ ಕೂಡ ಸುದ್ದಿ ಆಗುತ್ತೆ. ಎಲ್ಲರೂ ಕೂಡ ಜಗ್ಗೇಶ್ ಅವರೇ ಈ ರೀತಿಯ ಕೆಲಸ ಮಾಡಿದ್ರು, ಉಪೇಂದ್ರ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಅಂತ ಎಲ್ಲರೂ ಕೂಡ ಮಾತನಾಡ್ತಾ ಇರ್ತಾರೆ. ಆದರೆ ಈ ಸಿನಿಮಾದ ನಿರ್ಮಾಪಕ HD ಕುಮಾರಸ್ವಾಮಿ ಅವರು ಜಗ್ಗೇಶ್ ಅವರಿಗೆ ಈ ಸಿನಿಮಾವನ್ನ ಮಾಡಲೇಬೇಕು ಅಂತ ಹೇಳಿದವರು HD ಕುಮಾರಸ್ವಾಮಿ ಅವರಂತೆ. ಆ ಸಮಯದಲ್ಲಿ ತುಂಬಾ ಜನ ನಿರ್ದೇಶಕರು, ನಿರ್ಮಾಪಕರುಗಳು, ಹೀರೋಗಳು ಉಪೇಂದ್ರ ಅವರನ್ನ ಕುಗ್ಗಿಸೋದಕ್ಕೆ ನಿರಂತರ ಪ್ರಯತ್ನವನ್ನ ಪಡ್ತಾರೆ. ಆದರೆ ಉಪೇಂದ್ರ ಅವರು ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತಮ್ಮ ಸಿನಿಮಾಗಳ ಮೂಲಕ ಸೊಸೈಟಿಗೆ ಜನರಲ್ಲಿ ಬದಲಾವಣೆ ತರುವ ಉದ್ದೇಶದಿಂದ ಇವತ್ತಿಗೂ ಕೂಡ ಒಳ್ಳೆಯ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ನೀವು ಈಗಾಗಲೇ ಉಪೇಂದ್ರ ಅವರ UI ಸಿನಿಮಾವನ್ನ ನೋಡಿದ್ರೆ ಸಿನಿಮಾದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.